ಹುಬ್ಬಳ್ಳಿ ನಗರದಲ್ಲಿ ಪ್ರತಿಷ್ಠಿತ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತ ಮಾಡಿದ್ರು. ಆ ಡಾಕ್ಟರ್ ರಾಜ್ಕುಮಾರ್ ಮಾರ್ಗದ ಮುಂದೆ ತಿಳಿದೋ ತಿಳಿಲಾರ್ದೇನೋ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಇವರು ಕಪ್ಪಿಕರ್ ರಸ್ತೆ ಅಂತ ಬೋರ್ಡ್ ಹಾಕಿದ್ರು. ಆ ಬೋರ್ಡ್ ಅನ್ನ ತೆರವುಗೊಳಿಸಬೇಕು, ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತ ಹೇಳಿ ಅದಕ್ಕೆ ನಮ್ಮ ಫಲಕ ಹಾಕ್ಬೇಕು, ಸುಂದರವಾಗಿ ಕನ್ನಡ ಬಾವುಟ ಹಾಕ್ಬೇಕಂತ ನಾವು ಮಹಾನಗರ ಪಾಲಿಕೆಗೆ ಮನವಿ ಕೊಟ್ಟು ಮನವರಿಕೆ ಮಾಡಿದ್ದೇವೆ. ಅದನ್ನ ಸ್ಪಂದನೆ ಮಾಡಿ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಮಹಾಪೌರರು, ಉಪಮಹಾಪೌರರು, ಆ ಸಂಬಂಧಪಟ್ಟ ಇಲಾಖೆದವರು ಇದನ್ನ ಗಮನಿಸಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತೇಳಿ ನಮ್ಗೆ ಅದನ್ನ ನಮ್ಮ ಫಲಕನ ಹಾಕ್ಸಿದ್ದಾರೆ. ಅದು ಹಳದಿ ಕೆಂಪು ಒಂದು ಕಲರ್ ನಲ್ಲೇ ಮಾಡಿಸಿದ್ದೇವೆ. ಅದಕ್ಕಾಗಿ ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗೆ ಈ ಕಪ್ಪಿಕರ್ ರಸ್ತೆ ತೆರವುಗೊಳಿಸಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ 2 ಗಂಟೆ ಒಳಗೆ ಇದನ್ನು ತೆರವುಗೊಳಿಸ್ತಾರೆ. ಅದ ನಂತರ ಮಾನ್ಯ ಆಯುಕ್ತರು, ಮಹಾಪೌರರು, ಉಪಮಹಾಪೌರರು ಅವ್ರ ಕಡೆ ಒಂದು ಟೈಮ್ ನಿಗದಿ ಮಾಡಿ ಇದನ್ನ ಪೂಜೆ ಮಾಡಿಸ್ತೇವೆ. ಇದು ಹೋರಾಟ ನಾವು ಮಾಡಿರ್ಬೋದು ಖರೆ, ಆದ್ರೆ ಇದು ಹೋರಾಟ ಮಾಡಿದ್ದನ್ನ ಅಧಿಕಾರಿಗಳ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತಂದಂತ ಮಾಧ್ಯಮದವರಿಗೆ ಈ ನಮ್ಮ ಹೋರಾಟ ಮತ್ತು ಇದು ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಆಗ್ಲಿಕ್ಕೆ ಮಾಧ್ಯಮದವರ ಕಾರಣ. ಇದು ಹೋರಾಟ ಅಲ್ಲ, ಇದು ಮಾಧ್ಯಮದವರ ನಮಗೆ ಸಹಾಯ ಸಹಕಾರ ಮಾಡಿಸಿದಂತ ಮಾಧ್ಯಮದವರ ಜಯ ಅಂತ ನಾನು ಹೇಳ್ತೇನೆ. ಶೇಖರಯ್ಯ ಮಠಪತಿ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಮತ್ತು ಕನ್ನಡ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಯರಗಮಳಿ ಮಠ ಅವರು ಮತ್ತು ಕನ್ನಡ ಪರ ಮತ್ತು ಆಟೋ ಚಾಲಕರ ಪರ ಎಲ್ಲರೂ ನಾವು ಹೋರಾಟ ಮಾಡಿ ಇದನ್ನ ನಾವೇನು ಹೋರಾಟ ಮಾಡಿದೀವಿ ಮಾಧ್ಯಮದವರು ಎತ್ತು ಇದನ್ನ ಸಂಬಂಧಪಟ್ಟ ಇಲಾಖೆಗೆ ಮುಟ್ಟಿಸಿ ಈ ನಮ್ಮ ರಾಜ್ಕುಮಾರ್ ಮಾರ್ಗನ ಮಾಡಿಸಿದಾರೆ. ಈ ಜಯ ನಮ್ಮ ಮಾಧ್ಯಮಕ್ಕೆ ಮುಡುತ್ತೆ ಅಂತ ವಿನಂತಿ ಮಾಡ್ತೇವೆ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.